ಭಾರತೀಯ ಜನತಾ ಪಕ್ಷದ ಒಬ್ಬ ಮಂತ್ರಿ ಆದಂತ ಅಮಿತ್ ಶಾ ಅಂಬೇಡ್ಕರ್ ಬಗ್ಗೆ ಯಾವ ರೀತಿ ಅವಹೇಳನಕಾರಿಯಾಗಿ ಮಾತಾಡಿದ್ದಾನೆ, ಅಂಬೇಡ್ಕರ್ ಅಪಮಾನ ಮಾಡಿದ್ದಾನೆ. ಹಾಗಾಗಿ ಇವತ್ತಿನ ದಿವಸ ನಾನು ಎಲ್ಲ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಹಿಂದುಳಿದ ವರ್ಗ ಎಲ್ಲ ಸಮಾಜದವರು ಕೂಡ ಇವತ್ತಿನ ದಿವಸ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಅವತ್ತು ಸಂವಿಧಾನ ಬರ್ದಾರ, ಆ ಸಂವಿಧಾನದೊಳಗೆ ಎಲ್ಲರೂ ಕೂಡ ಒಂದು ಹುದ್ದೆಯನ್ನು ಅಲಂಕರಿಸಿರ್ತಾರೆ. ಒಬ್ಬ MLA ಆಗಿರ್ಬೋದು, ಒಬ್ಬ MP ಆಗಿರ್ಬೋದು, ಒಬ್ಬ ಕಾರ್ಪೊರೇಟರ್ ಆಗಿರ್ಬೋದು, ಒಬ್ಬರು ಗ್ರಾಮ ಪಂಚಾಯತ್ ಮೆಂಬರ್ಲಿಂದ ಹಿಡಿದು ಪ್ರತಿಯೊಬ್ಬನು ಕೂಡ ಇವತ್ತು ಸಂವಿಧಾನ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರ್ದಾರ ಅಂತೇಳಿ ಇವತ್ತೆಲ್ಲರೂ ಕೂಡ ಪ್ರಮಾಣ ಮಾಡಿ ಅಲ್ಲಿ ಹೋಗಿ ಕುಂದಿರ್ತಾರೆ. ಇವತ್ತು ಅಂಬೇಡ್ಕರ್ಗೆ ಅವಮಾನ ಮಾತಂದ್ರೆ ಇವ್ರು ಯಾವ ರೀತಿ ಯಾವ ಮಟ್ಟಕ್ಕೆ ಹೋಗ್ಯಾರ, ನಮ್ಮ ದೇಶದೊಳಗೆ ಸಂವಿಧಾನ ಉಳಿಬೇಕು ಬೇಡ ಅನ್ನುವಂತ ನಮಗೆ ಭಯ ಹುಟ್ಟಾಗತೈತಿ ಇವತ್ತು ಅನೇಕ ಜನರಿಗೆ. ಇವತ್ತು ಇರುವುದೊಂದು 3-4% ಇರುವಂತ ಜನ ನಮ್ಮ ಅನೇಕ 90-95 ಕೋಟಿ ಜನಸಂಖ್ಯೆ ಉಳಿದಂತ ಜನಸಂಖ್ಯೆ ನಾವು ನಮ್ಮನ್ನ ಯಾವ ರೀತಿ ಇವರು ತುಳಿಬೇಕನ್ನುವಂತ ಹುನ್ನಾರ ನಡೆಸಿದ್ದಾರೆ. ಅದಕ್ಕಾಗಿ ನಾವು ಅದನ್ನ ಖಂಡನೆ ಮಾಡ್ತೇವೆ. ನಾವು ಹುಬ್ಳಿದವರು ಬಂದು ಕರೆ ಕೊಟ್ಟಿದ್ದೇವೆ. ಹಾಗಾಗಿ ಎಲ್ಲ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡದವರು ಮತ್ತು ಅನೇಕ ಸಂಘ ಸಂಸ್ಥೆಯವರು ಎಲ್ಲರೂ ಕೂಡಿ ಬೆಂಬಲ ಕೊಟ್ಟಿದ್ದಾರೆ. ಹಾಗಾಗಿ ಅವ್ರನ್ನ ಈ ದೇಶದಿಂದ ಗಡೀಪಾರು ಮಾಡ್ಬೇಕಂತ ನಾವು ಕೇಳ್ತೀವಿ. ಅವ್ರ ಸ್ಥಾನದಿಂದ ಅವ್ರನ್ನ ತಕ್ಷಣ ಪ್ರಧಾನಮಂತ್ರಿಗಳು ವಜಾ ಮಾಡಬೇಕು. ಇಲ್ಲಿಕಂದ್ರೆ ಅವರು ಕಾನೂನು ಕ್ರಮ ತಗೊಳ್ಳಕ್ಕೆ ಅವ್ರಿಗೆ ರಾಷ್ಟ್ರಪತಿಗೂ ಅವಕಾಶ ಇದೆ. ಅವರು ಕೂಡ ಅವ್ರನ್ನ ತಕ್ಷಣ ಅಲ್ಲಿಂದ ವಜಾ ಮಾಡುವಂತ ಕೆಲಸ ಮಾಡ್ಬೇಕಂತ ತಮ್ಮಲ್ಲಿ ಕೇಳ್ಕೊತಾನೆ. ಯಾಕಂದ್ರೆ ಈ ರೀತಿ ಶೋಷಣೆಗೊಳಗಾದಂಥವ್ರನ್ನ ಯಾವ ರೀತಿ ನಮ್ಮ ಶೋಷಣೆಗೆ ನಮ್ಮನ್ನೆಲ್ಲ ಉಪಯೋಗ ತಗೊಂತೀರಿ ನೀವು. ಅನೇಕ ಭಾಷಣ ಮಾಡ್ತೀರಿ, ನೀವೆಲ್ಲ ಹಿಂದೂ, ನಾವೆಲ್ಲ ಹಿಂಗಂತ. ಹಿಂದೂ ಮತ್ತು ಅಂಬೇಡ್ಕರ್, ಬಾಬಾ ಸಾಹೇಬ್ ಅಂಬೇಡ್ಕರ್ ಯಾರು ಹಿಂದೂ ಅಲ್ವಾ? ಮತ್ತು ಅವ್ರಿಗೆ ಅಪಮಾನ ಮಾಡ್ತೀರಿ ಯಾಕೆ ನೀವು? ನಾವು ಹಿಂದೂಗಳ ಅಲ್ಲ, ಯಾವುದೋ ನಾವು ನಮ್ಮ ದೇಶದೊಳಗಿರುವಂಥ ಎಲ್ಲ ಸಮಾಜದವ್ರು ಕೂಡ ಒಂದು ಭಾವೈಕ್ಯತೆಯಿಂದ ಬದುಕಾಕತ್ತೇವೆ. ಇಲ್ಲಿ ಆ ಬದುಕುವಂಥ ಜೀವನವನ್ನು, ಸಾಮರಸ್ಯದಂಥ ಜೀವನವನ್ನು ಹಾಳು ಮಾಡುವಂಥ ಕೆಲಸ ಅಮಿತ್ ಶಾ ಅವ್ರು ಮಾಡ್ಯಾರ. ಈ ದೇಶ ಬಿಟ್ಟು ಅವ್ರನ್ನ ತೊಲಗಿಸ್ಬೇಕಂತ ಅನ್ನುವಂತ ನಾವು ಆಗ್ರಹ ಮಾಡ್ತೀವಿ. ಅವ್ರನ್ನ ತಕ್ಷಣ ರಾಜೀನಾಮೆ ಕೊಡಬೇಕು, ಎಲ್ಲ ಸಮಾಜಕ್ಕೂ ಕ್ಷಮೆಯನ್ನು ಕೇಳ್ಬೇಕಂತ ನಾನು ಈ ಮೂಲಕ ನಮ್ಮ ಹುಬ್ಬಳ್ಳಿ ಮಹಾನಗರ, ಧಾರವಾಡ ಮಹಾನಗರ ಜನತೆ ಪರವಾಗಿ ತಮಗೆ ಇಲ್ಲಿ ಹೇಳಕ್ಕೆ ಬಯಸಿದ್ದೇನೆ. ಶಿವನಗೌಡ ಹೊಸಮನಿ ಅವ್ರ ಅನೇಕ ಜಾತಿವಾದ ಮಾಡ್ತಾರೆ. ಇವತ್ತು ಏನಪ್ಪಾ ಅಂದ್ರೆ ನಾವು ತೆಲಗಿನ ಜನ ಇರ್ಬೋದು, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವ್ರು ಇರ್ಬೋದು, ಅನೇಕ ಎಂಪಿಗಳು ಗೆದ್ದೋಗಿದ್ದಾರೆ, BJP ಒಳಗೆ ಗೆದ್ದೋಗಿದ್ದಾರೆ, ಕಾಂಗ್ರೆಸ್ ಎಲ್ಲಾ ಪಕ್ಷ ಗೆದ್ದವ್ರೆ. ಇದು ಪಕ್ಷಾತೀತವಾಗಿ ಹೋರಾಟ, ಯಾವ್ದೋ ಪಕ್ಷದಿಂದ ಅಲ್ಲ. ಹಾಗಾಗಿ ಇವತ್ತು ಪಕ್ಷದಾಗ ಗೆದ್ದ ಆ ಪಕ್ಷಕ್ಕೆ ಅವ ಮಾತಾಡ್ತಾ ಅಂದ್ರೆ ಅವ್ರಿಗೆ ಮಾತಾಡಕ್ ಬಾಯಿಲ್ಲ. ಅವ್ರು ಯಾವ ಸಂವಿಧಾನದಾಗ ಗೆದ್ದಾರ ಎಂಪಿಗಳ? ಬಾಬಾ ಸಾಹೇಬ್ ಅಂಬೇಡ್ಕರ್ ಬರ್ದಾರ. SC ST OBC ಇವರೆಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ದಾಗ ಬರ್ದಾರ. ಅವ್ರೆಲ್ಲ ಗೆದ್ದ ಅಧಿಕಾರ ಉಣ್ಣಾಕತ್ತಾರ. ಆಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವಮಾನ ಮಾಡಿ ಸುಮ್ಕೊಂತಾರಂದ್ರೆ ಅವರು ಯಾವ ಮಟ್ಟಕ್ಕೆ ಹೋಗ್ಯಾರ ಅನ್ನೋದು ನಮ್ಗೆ ತಿಳಿವಲ್ದ. ಅವ್ರು ಯಾವ ರೀತಿಗೆ ಅವ್ರ ಒತ್ತಡ ಮಾಡಿ ಅವ್ರ ಮೂಲ ಗುಂಪು ಮಾಡತ್ತಾರ ಅನ್ನೋದು ಈ ಮೇಲ್ನೋಟಕ್ಕೆ ಎಲ್ಲ ಕಣ್ಣಿಗೆ ಕಾಣುವಂತ ವಿಷಯ ಇದೆ. ಶಿವನಗೌಡ ಹೊಸಮನಿ.